ಮತ್ತೊಂದು ಕಡೆ ಶ್ರೀನಗರದ ಬೇಸ್ ಕ್ಯಾಂಪ್ ಮೇಲೂ ಕೂಡ ದಾಳಿಗೆ ಪ್ರಯತ್ನಿಸಿದೆ ಪಾಕಿಸ್ತಾನ. ಡ್ರೋನ್ ಅನ್ನ ಹೊಡೆದು ಉರುಳಿಸಿದೆ ಭಾರತೀಯ ಸೇನಾ ಪಡೆಯ ಏರ್ ಡಿಫೆನ್ಸ್ ಸಿಸ್ಟಮ್. ಡ್ರೋನ್ನ ಅವಶೇಷಗಳು ಬಿದ್ದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ಜಮ್ಮು ಕಾಶ್ಮೀರ ಪೊಲೀಸರು ಕಮಾಂಡೋಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. 10 ಮೀಟರ್ ಅಂತರದಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿಯನ್ನ ನಿಮಗಾಗಿ ತಂದಿದೆ. ನಿನ್ನೆ ರಾತ್ರಿ ಶ್ರೀನಗರದ ಅನೇಕ ಸ್ಥಳಗಳ ಮೇಲೆ ಪಾಕಿಸ್ತಾನದಿಂದ ಏರಿಯಲ್ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಲಾಗಿತ್ತು. ಈ ಸಂದರ್ಭದಲ್ಲಿ ನಾನು ಇರುವಂತಹ ಪ್ರದೇಶವನ್ನ ಹೇಳೋದಕ್ಕೆ ಆಗದೇ ಇದ್ರೂ ಕೂಡ ಈ ಒಂದು ಜಾಗದಲ್ಲಿ ಅಟ್ಯಾಕ್ ಆಗಿತ್ತು. ಅಂದ್ರೆ ಇಲ್ಲಿ ಶ್ರೀನಗರದ ಒಂದು ದೊಡ್ಡ ಏರಿಯಾದಲ್ಲಿ ಸೇನೆಯವರ ನಿಯೋಜನೆ ಆಗಿದೆ, ಅವರ ಬೇಸ್ ಕ್ಯಾಂಪ್ ಇದೆ. ಆ ಒಂದು ಬೇಸ್ ಕ್ಯಾಂಪ್ ಅನ್ನ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನಿ ಸೇನೆಯಿಂದ ಡ್ರೋನ್ ಬಂದಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಮಿಸೈಲ್ ಬಂದಿರಬಹುದು ಅಥವಾ ಏರ್ ಕ್ರಾಫ್ಟ್ ಬಂದಿರಬಹುದು. ಆ ಒಂದು ಏರ್ ಕ್ರಾಫ್ಟ್ ಅನ್ನ ಹೊಡೆದು ಉರುಳಿಸುವ ಪ್ರಯತ್ನವನ್ನ ನಮ್ಮ ಸೇನೆ ಮಾಡಿದಂತಹ ಸಂದರ್ಭದಲ್ಲಿ ಅದರ ಅವಶೇಷ ಇಲ್ಲಿ ಇರುವಂತಹ ಒಂದು ಮನೆಯ ಮೇಲ್ಗಡೆ ಇವತ್ತು ಬಿದ್ದಿರುವಂತದ್ದು. ಇವತ್ತು ಬೆಳಿಗ್ಗೆ ಅದನ್ನ ಇಲ್ಲಿಗೆ ಬಂದಿರುವಂತಹ ಸೇನೆಯ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಅದನ್ನ ಕೂಡಲೇ ಈ ಒಂದು ಏರಿಯಾವನ್ನ ಸೆನ್ಸಿಟೈಸ್ ಮಾಡಿದ್ದಾರೆ. ಅಲ್ಲಿರುವಂತಹ ಮನೆಯವರನ್ನ ಖಾಲಿ ಮಾಡಿಸಿರುವಂತದ್ದು. ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿದೆ ಆ ಒಂದು ಮನೆಯನ್ನ ಸದ್ಯದ ಮಟ್ಟಿಗೆ ಲಾಕ್ ಮಾಡಲಾಗಿದ್ದು, ಅಲ್ಲಿರುವಂತಹ ಜನರು, ಅಲ್ಲಿ ವಾಸವಿದ್ದಂತಹ ನಿವಾಸಿಗಳು ತಮ್ಮ ಮನೆಯನ್ನ ತೊರೆದು ಬೇರೆ ಕಡೆಗೆ ಸ್ಥಳಾಂತರ ಆಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಕೇವಲ ಜಮ್ಮು ಕಾಶ್ಮೀರದ ಪೊಲೀಸರು ಮಾತ್ರವಲ್ಲ, ಈ ಸದ್ಯದ ಮಟ್ಟಿಗೆ ಅಲ್ಲಿ ಸೇನೆ ಹಾಗೂ ಕಮಾಂಡೋಗಳ ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು ಗಮನಿಸ್ತಾ ಇದ್ದೇವೆ. ಆ ಒಂದು ಮನೆಯ ಸುತ್ತಮುತ್ತ ಈಗಿರುವಂತಹ ಯುವಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಎಲ್ಲರೂ ಕೂಡ ಜಮಾವಣೆ ಆಗಿರುವಂತದ್ದು. ಇನ್ನು ಮುಂದೆ ಇಲ್ಲಿ ಹೆಚ್ಚಿನ ಮೂವ್ಮೆಂಟ್ ಇರೋದ್ರಿಂದ, ಅಂದ್ರೆ ಆರ್ಮಿ ಮೂವ್ಮೆಂಟ್ ಇರೋದ್ರಿಂದ ಈ ಒಂದು ಜಾಗವನ್ನು ಸದ್ಯ ಮಟ್ಟಿಗೆ ಸೆನ್ಸಿಟೈಸ್ ಮಾಡಿ ಯಾರು ಕೂಡ ಬಾರದಂತೆ ನೋಡಿಕೊಳ್ಳಲಾಗ್ತಿದೆ. ಇಲ್ಲಿ ಸಿಕ್ಕಂತ ಅವಶೇಷ ಸದ್ಯದ ಮಟ್ಟಿಗೆ ನಮ್ಮ ಭಾರತೀಯ ಸೇನೆಯ ವಶದಲ್ಲಿದೆ. ನಾವು ಇರುವಂತಹ ಸ್ಥಳದಿಂದ ಕೇವಲ ನೀವು ನೋಡಿದಂತಹ ಚಿತ್ರಣದಿಂದ ಕೇವಲ 5 ಮೀಟರ್ ಅಂತರದಲ್ಲೇ ಆ ಒಂದು ಮನೆಯ ಮೇಲೆ ಅವಶೇಷ ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಮತ್ತೊಮ್ಮೆ ನಿಮಗೆ ಆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಯಾವ ರಸ್ತೆಯಲ್ಲಿ ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿತ್ತು, ಆ ಒಂದು ಮನೆಯ ಮುಂಭಾಗದ ರಸ್ತೆಯಲ್ಲಿ ನಾವಿದ್ದೇವೆ. ಇಲ್ಲಿ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೂ ಜನರು ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುವಂತ ಅನಿವಾರ್ಯತೆ ಹಾಗೂ ಪರಿಸ್ಥಿತಿ ಎದುರಾಗಿದೆ. ನೋಡ್ತಾ ಇದ್ದೀವಿ ಕ್ಲಿಯರ್ ಆಗಿ ಬ್ಲಾಕ್ ಕಮಾಂಡೋಗಳು ಎಲ್ಲಿದ್ದಾರೆ, ಯಾವ ರಸ್ತೆಯ ಸಣ್ಣ ರಸ್ತೆ ಕಾಣ್ತಿದೆ, ಆ ಒಂದು ರಸ್ತೆಯ ಮನೆಯಲ್ಲೇ ನಮಗೆ ಅವಶೇಷ ಬಿದ್ದಿರೋದು. ಅದನ್ನ ಆ ಎಕ್ಸಾಕ್ಟ್ ಸ್ಪಾಟ್ಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಭದ್ರತಾ ದೃಷ್ಟಿಯಿಂದ. ಆ ಕಾರಣಕ್ಕಾಗಿ ನಾವು ಅದೇ ಸ್ಪಾಟ್. ಮತ್ತೊಂದು ಕಡೆ ಶ್ರೀನಗರದ ಬೇಸ್ ಕ್ಯಾಂಪ್ ಮೇಲೂ ಕೂಡ ದಾಳಿಗೆ ಪ್ರಯತ್ನಿಸಿದೆ ಪಾಕಿಸ್ತಾನ. ಡ್ರೋನ್ ಅನ್ನ ಹೊಡೆದು ಉರುಳಿಸಿದೆ ಭಾರತೀಯ ಸೇನಾ ಪಡೆಯ ಏರ್ ಡಿಫೆನ್ಸ್ ಸಿಸ್ಟಮ್. ಡ್ರೋನ್ನ ಅವಶೇಷಗಳು ಬಿದ್ದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ಜಮ್ಮು ಕಾಶ್ಮೀರ ಪೊಲೀಸರು ಕಮಾಂಡೋಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. 10 ಮೀಟರ್ ಅಂತರದಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿಯನ್ನ ನಿಮಗಾಗಿ ತಂದಿದೆ. ನಿನ್ನೆ ರಾತ್ರಿ ಶ್ರೀನಗರದ ಅನೇಕ ಸ್ಥಳಗಳ ಮೇಲೆ ಪಾಕಿಸ್ತಾನದಿಂದ ಏರಿಯಲ್ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಲಾಗಿತ್ತು. ಈ ಸಂದರ್ಭದಲ್ಲಿ ನಾನು ಇರುವಂತಹ ಪ್ರದೇಶವನ್ನ ಹೇಳೋದಕ್ಕೆ ಆಗದೇ ಇದ್ರೂ ಕೂಡ ಈ ಒಂದು ಜಾಗದಲ್ಲಿ ಅಟ್ಯಾಕ್ ಆಗಿತ್ತು. ಅಂದ್ರೆ ಇಲ್ಲಿ ಶ್ರೀನಗರದ ಒಂದು ದೊಡ್ಡ ಏರಿಯಾದಲ್ಲಿ ಸೇನೆಯವರ ನಿಯೋಜನೆ ಆಗಿದೆ, ಅವರ ಬೇಸ್ ಕ್ಯಾಂಪ್ ಇದೆ. ಆ ಒಂದು ಬೇಸ್ ಕ್ಯಾಂಪ್ ಅನ್ನ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನಿ ಸೇನೆಯಿಂದ ಡ್ರೋನ್ ಬಂದಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಮಿಸೈಲ್ ಬಂದಿರಬಹುದು ಅಥವಾ ಏರ್ ಕ್ರಾಫ್ಟ್ ಬಂದಿರಬಹುದು. ಆ ಒಂದು ಏರ್ ಕ್ರಾಫ್ಟ್ ಅನ್ನ ಹೊಡೆದು ಉರುಳಿಸುವ ಪ್ರಯತ್ನವನ್ನ ನಮ್ಮ ಸೇನೆ ಮಾಡಿದಂತಹ ಸಂದರ್ಭದಲ್ಲಿ ಅದರ ಅವಶೇಷ ಇಲ್ಲಿ ಇರುವಂತಹ ಒಂದು ಮನೆಯ ಮೇಲ್ಗಡೆ ಇವತ್ತು ಬಿದ್ದಿರುವಂತದ್ದು. ಇವತ್ತು ಬೆಳಿಗ್ಗೆ ಅದನ್ನ ಇಲ್ಲಿಗೆ ಬಂದಿರುವಂತಹ ಸೇನೆಯ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಅದನ್ನ ಕೂಡಲೇ ಈ ಒಂದು ಏರಿಯಾವನ್ನ ಸೆನ್ಸಿಟೈಸ್ ಮಾಡಿದ್ದಾರೆ. ಅಲ್ಲಿರುವಂತಹ ಮನೆಯವರನ್ನ ಖಾಲಿ ಮಾಡಿಸಿರುವಂತದ್ದು. ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿದೆ ಆ ಒಂದು ಮನೆಯನ್ನ ಸದ್ಯದ ಮಟ್ಟಿಗೆ ಲಾಕ್ ಮಾಡಲಾಗಿದ್ದು, ಅಲ್ಲಿರುವಂತಹ ಜನರು, ಅಲ್ಲಿ ವಾಸವಿದ್ದಂತಹ ನಿವಾಸಿಗಳು ತಮ್ಮ ಮನೆಯನ್ನ ತೊರೆದು ಬೇರೆ ಕಡೆಗೆ ಸ್ಥಳಾಂತರ ಆಗಿರುವಂತದ್ದು. ಈ
ಸದ್ಯದ ಮಟ್ಟಿಗೆ ಕೇವಲ ಜಮ್ಮು ಕಾಶ್ಮೀರದ ಪೊಲೀಸರು ಮಾತ್ರವಲ್ಲ, ಈ ಸದ್ಯದ ಮಟ್ಟಿಗೆ ಅಲ್ಲಿ ಸೇನೆ ಹಾಗೂ ಕಮಾಂಡೋಗಳ ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು ಗಮನಿಸ್ತಾ ಇದ್ದೇವೆ. ಆ ಒಂದು ಮನೆಯ ಸುತ್ತಮುತ್ತ ಈಗಿರುವಂತಹ ಯುವಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು ಎಲ್ಲರೂ ಕೂಡ ಜಮಾವಣೆ ಆಗಿರುವಂತದ್ದು. ಇನ್ನು ಮುಂದೆ ಇಲ್ಲಿ ಹೆಚ್ಚಿನ ಮೂವ್ಮೆಂಟ್ ಇರೋದ್ರಿಂದ, ಅಂದ್ರೆ ಆರ್ಮಿ ಮೂವ್ಮೆಂಟ್ ಇರೋದ್ರಿಂದ ಈ ಒಂದು ಜಾಗವನ್ನು ಸದ್ಯದ ಮಟ್ಟಿಗೆ ಸೆನ್ಸಿಟೈಸ್ ಮಾಡಿ ಯಾರು ಕೂಡ ಬಾರದಂತೆ ನೋಡಿಕೊಳ್ಳಲಾಗ್ತಿದೆ. ಇಲ್ಲಿ ಸಿಕ್ಕಂತ ಅವಶೇಷ ಸದ್ಯದ ಮಟ್ಟಿಗೆ ನಮ್ಮ ಭಾರತೀಯ ಸೇನೆಯ ವಶದಲ್ಲಿದೆ. ನಾವು ಇರುವಂತಹ ಸ್ಥಳದಿಂದ ಕೇವಲ, ನೀವು ನೋಡಿದಂತಹ ಚಿತ್ರಣದಿಂದ ಕೇವಲ 5 ಮೀಟರ್ ಅಂತರದಲ್ಲೇ ಆ ಒಂದು ಮನೆಯ ಮೇಲೆ ಅವಶೇಷ ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಮತ್ತೊಮ್ಮೆ ನಿಮಗೆ ಆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಯಾವ ರಸ್ತೆಯಲ್ಲಿ ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿತ್ತು, ಆ ಒಂದು ಮನೆಯ ಮುಂಭಾಗದ ರಸ್ತೆಯಲ್ಲಿ ನಾವಿದ್ದೇವೆ. ಇಲ್ಲಿ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೂ ಜನರು ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುವಂತ ಅನಿವಾರ್ಯತೆ ಹಾಗೂ ಪರಿಸ್ಥಿತಿ ಎದುರಾಗಿದೆ. ನೋಡ್ತಾ ಇದ್ದೀವಿ ಕ್ಲಿಯರ್ ಆಗಿ ಬ್ಲಾಕ್ ಕಮಾಂಡೋಗಳು ಎಲ್ಲಿದ್ದಾರೆ, ಯಾವ ರಸ್ತೆಯ ಸಣ್ಣ ರಸ್ತೆ ಕಾಣ್ತಿದೆ, ಆ ಒಂದು ರಸ್ತೆಯ ಮನೆಯಲ್ಲೇ ನಮಗೆ ಅವಶೇಷ ಬಿದ್ದಿರೋದು. ಅದನ್ನ ಆ ಎಕ್ಸಾಕ್ಟ್ ಸ್ಪಾಟ್ಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಭದ್ರತಾ ದೃಷ್ಟಿಯಿಂದ. ಆ ಕಾರಣಕ್ಕಾಗಿ ನಾವು ಅದೇ ಸ್ಪಾಟ್. ಮತ್ತೊಂದು ಕಡೆ ಶ್ರೀನಗರದ ಬೇಸ್ ಕ್ಯಾಂಪ್ ಮೇಲೂ ಕೂಡ ದಾಳಿಗೆ ಪ್ರಯತ್ನಿಸಿದೆ ಪಾಕಿಸ್ತಾನ. ಡ್ರೋನ್ ಅನ್ನ ಹೊಡೆದು ಉರುಳಿಸಿದೆ ಭಾರತೀಯ ಸೇನಾ ಪಡೆಯ ಏರ್ ಡಿಫೆನ್ಸ್ ಸಿಸ್ಟಮ್. ಡ್ರೋನ್ನ ಅವಶೇಷಗಳು ಬಿದ್ದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡಿದೆ. ಜಮ್ಮು ಕಾಶ್ಮೀರ ಪೊಲೀಸರು ಕಮಾಂಡೋಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. 10 ಮೀಟರ್ ಅಂತರದಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿಯನ್ನ ನಿಮಗಾಗಿ ತಂದಿದೆ. ನಿನ್ನೆ ರಾತ್ರಿ ಶ್ರೀನಗರದ ಅನೇಕ ಸ್ಥಳಗಳ ಮೇಲೆ ಪಾಕಿಸ್ತಾನದಿಂದ ಏರಿಯಲ್ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಲಾಗಿತ್ತು. ಈ ಸಂದರ್ಭದಲ್ಲಿ ನಾನು ಇರುವಂತಹ ಪ್ರದೇಶವನ್ನ ಹೇಳೋದಕ್ಕೆ ಆಗದೇ ಇದ್ರೂ ಕೂಡ ಈ ಒಂದು ಜಾಗದಲ್ಲಿ ಅಟ್ಯಾಕ್ ಆಗಿತ್ತು. ಅಂದ್ರೆ ಇಲ್ಲಿ ಶ್ರೀನಗರದ ಒಂದು ದೊಡ್ಡ ಏರಿಯಾದಲ್ಲಿ ಸೇನೆಯವರ ನಿಯೋಜನೆ ಆಗಿದೆ, ಅವರ ಬೇಸ್ ಕ್ಯಾಂಪ್ ಇದೆ. ಆ ಒಂದು ಬೇಸ್ ಕ್ಯಾಂಪ್ ಅನ್ನ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನಿ ಸೇನೆಯಿಂದ ಡ್ರೋನ್ ಬಂದಿರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಮಿಸೈಲ್ ಬಂದಿರಬಹುದು, ಅಥವಾ ಏರ್ಕ್ರಾಫ್ಟ್ ಬಂದಿರಬಹುದು. ಆ ಒಂದು ಏರ್ಕ್ರಾಫ್ಟ್ ಅನ್ನ ಹೊಡೆದು ಉರುಳಿಸುವ ಪ್ರಯತ್ನವನ್ನ ನಮ್ಮ ಸೇನೆ ಮಾಡಿದಂತಹ ಸಂದರ್ಭದಲ್ಲಿ ಅದರ ಅವಶೇಷ ಇಲ್ಲಿ ಇರುವಂತಹ ಒಂದು ಮನೆಯ ಮೇಲ್ಗಡೆ ಇವತ್ತು ಬಿದ್ದಿರುವಂತದ್ದು. ಇವತ್ತು ಬೆಳಿಗ್ಗೆ ಅದನ್ನ ಇಲ್ಲಿಗೆ ಬಂದಿರುವಂತಹ ಸೇನೆಯ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಅದನ್ನ ಕೂಡಲೇ ಈ ಒಂದು ಏರಿಯಾವನ್ನ ಸೆನ್ಸಿಟೈಸ್ ಮಾಡಿದ್ದಾರೆ. ಅಲ್ಲಿರುವಂತಹ ಮನೆಯವರನ್ನ ಖಾಲಿ ಮಾಡಿಸಿರುವಂತದ್ದು. ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿದೆ ಆ ಒಂದು ಮನೆಯನ್ನ ಸದ್ಯದ ಮಟ್ಟಿಗೆ ಲಾಕ್ ಮಾಡಲಾಗಿದ್ದು, ಅಲ್ಲಿರುವಂತಹ ಜನರು, ಅಲ್ಲಿ ವಾಸವಿದ್ದಂತಹ ನಿವಾಸಿಗಳು ತಮ್ಮ ಮನೆಯನ್ನ ತೊರೆದು ಬೇರೆ ಕಡೆಗೆ ಸ್ಥಳಾಂತರ ಆಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಕೇವಲ ಜಮ್ಮು ಕಾಶ್ಮೀರದ ಪೊಲೀಸರು ಮಾತ್ರವಲ್ಲ, ಈ ಸದ್ಯದ ಮಟ್ಟಿಗೆ ಅಲ್ಲಿ ಸೇನೆ ಹಾಗೂ ಕಮಾಂಡೋಗಳ ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು ಗಮನಿಸ್ತಾ ಇದ್ದೇವೆ. ಆ ಒಂದು ಮನೆಯ ಸುತ್ತಮುತ್ತ ಈಗಿರುವಂತಹ ಯುವಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು ಎಲ್ಲರೂ ಕೂಡ ಜಮಾವಣೆ ಆಗಿರುವಂತದ್ದು. ಇನ್ನು ಮುಂದೆ ಇಲ್ಲಿ ಹೆಚ್ಚಿನ ಮೂವ್ಮೆಂಟ್ ಇರೋದ್ರಿಂದ, ಅಂದ್ರೆ ಆರ್ಮಿ ಮೂವ್ಮೆಂಟ್ ಇರೋದ್ರಿಂದ ಈ ಒಂದು ಜಾಗವನ್ನು ಸದ್ಯದ ಮಟ್ಟಿಗೆ ಸೆನ್ಸಿಟೈಸ್ ಮಾಡಿ ಯಾರು ಕೂಡ ಬಾರದಂತೆ ನೋಡಿಕೊಳ್ಳಲಾಗ್ತಿದೆ. ಇಲ್ಲಿ ಸಿಕ್ಕಂತ ಅವಶೇಷ ಸದ್ಯದ ಮಟ್ಟಿಗೆ ನಮ್ಮ ಭಾರತೀಯ ಸೇನೆಯ ವಶದಲ್ಲಿದೆ. ನಾವು ಇರುವಂತಹ ಸ್ಥಳದಿಂದ ಕೇವಲ, ನೀವು ನೋಡಿದಂತಹ ಚಿತ್ರಣದಿಂದ ಕೇವಲ 5 ಮೀಟರ್ ಅಂತರದಲ್ಲೇ ಆ ಒಂದು ಮನೆಯ ಮೇಲೆ ಅವಶೇಷ ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಮತ್ತೊಮ್ಮೆ ನಿಮಗೆ ಆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಯಾವ ರಸ್ತೆಯಲ್ಲಿ ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿತ್ತು, ಆ ಒಂದು ಮನೆಯ ಮುಂಭಾಗದ ರಸ್ತೆಯಲ್ಲಿ ನಾವಿದ್ದೇವೆ. ಇಲ್ಲಿ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೂ ಜನರು ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುವಂತ ಅನಿವಾರ್ಯತೆ ಹಾಗೂ ಪರಿಸ್ಥಿತಿ ಎದುರಾಗಿದೆ. ನೋಡ್ತಾ ಇದ್ದೀವಿ ಕ್ಲಿಯರ್ ಆಗಿ ಬ್ಲಾಕ್ ಕಮಾಂಡೋಗಳು ಎಲ್ಲಿದ್ದಾರೆ, ಯಾವ ರಸ್ತೆಯ ಸಣ್ಣ ರಸ್ತೆ ಕಾಣ್ತಿದೆ, ಆ ಒಂದು ರಸ್ತೆಯ ಮನೆಯಲ್ಲೇ ನಮಗೆ ಅವಶೇಷ ಬಿದ್ದಿರೋದು. ಅದನ್ನ ಆ ಎಕ್ಸಾಕ್ಟ್ ಸ್ಪಾಟ್ಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಭದ್ರತಾ ದೃಷ್ಟಿಯಿಂದ. ಆ ಕಾರಣಕ್ಕಾಗಿ ನಾವು ಅದೇ